ಈ ಮಲಯಾಳಂ ಇಂಡಸ್ಟ್ರಿಯವರು ಯಾಕೆ ಫೇಮಸ್ ಹೇಳಿ? ಇವರಲ್ಲಿ ಬರುವಂತ ಥ್ರಿಲ್ಲರ್ ಸಿನಿಮಾಗಳು ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲೇ ಟಾಪ್ ಕ್ಲಾಸ್ ಥ್ರಿಲ್ಲರ್ ಸಿನಿಮಾಗಳು. ಸೊ ಆ ರೀತಿ ಬರುವಂತ ಸಿನಿಮಾಗಳು ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿರೋದಲ್ಲದೆ ಯೂನಿಕ್ ಆಗಿರುತ್ತೆ. ಅದು ಸ್ಟೋರಿ ವೈಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು, ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ತರ ನೀವು ನೋಡ್ಲೇಬೇಕಾದಂತ ಟಾಪ್ 5 ಮಲಯಾಳಂನ ಪೊಲೀಸ್ ಇನ್ವೆಸ್ಟಿಗೇಷನ್ ಮೂವೀಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ನಂಬರ್ 1 ನಾಯಟು. ಎಷ್ಟೋ ಥ್ರಿಲ್ಲರ್ಸ್ ಫ್ಯಾನ್ಸ್ ಗಳಿಗೆ ಗೊತ್ತೇ ಇಲ್ಲ ಇದು ಎಂತ ಸೈಕ್ ಥ್ರಿಲ್ಲರ್ ಸಿನಿಮಾ ಅಂತ. ಯಾಕಂದ್ರೆ ಎಲ್ಲಾ ಸಿನಿಮಾಗಳಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿದ್ರೆ ಇದರಲ್ಲಿ ಪೊಲೀಸರೇ ಹಿಡಿಯೋ ಸ್ಟೋರಿನ ನೋಡ್ತೀರಾ. ಸೊ ಆದ್ರಿಂದಲೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಈ ಸಿನಿಮಾ ಕೊಡುತ್ತೆ. ಇನ್ನ ಇದರ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ 3 ಜನ ಪೊಲೀಸ್ ಆಫೀಸರ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಆಕ್ಸಿಡೆಂಟ್ ಕೇಸ್ಗೆ ಸಿಕ್ಕಿ ಬೀಳ್ತಾರೆ. ಅಂಡ್ ಆಕ್ಸಿಡೆಂಟ್ ಕರೆಕ್ಟ್ ಆಗಿ ಎಲೆಕ್ಷನ್ ಟೈಮಲ್ಲೇ ಆಗಿರುತ್ತೆ. ಮುಂದೆ ಈ ಕೇಸ್ನ ಪೊಲಿಟಿಷಿಯನ್ಸ್ ಈ ಕೇಸ್ನ ಯೂಸ್ ಮಾಡ್ಕೊಂಡ್ರೆ ಎಲೆಕ್ಷನ್ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಈ ಕೇಸ್ನ ಈ 3 ಜನ ಪೊಲೀಸರ ಮೇಲೆ ಹಾಕೋಕೆ ಪ್ಲಾನ್ ಮಾಡ್ತಾರೆ. ಸೊ ಮುಂದೆ ಈ 3 ಜನ ಪೊಲೀಸರಿಗೆ ಈ ವಿಷಯ ತಿಳಿದು ಅವರು ಎಲ್ಲಿಗೆಲ್ಲ ಹೋಗ್ತಾರೆ, ಹೇಗೆಲ್ಲ ಎಸ್ಕೇಪ್ ಆಗ್ತಾರೆ, ಕೊನೆಗೆ ಈ ಕೇಸ್ಗೆ ಇವರು ಬಲಿಪಶು ಆಗ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಈ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ಯೂನಿಕ್ ಆಗಿರುತ್ತೆ, ಅಷ್ಟೇ ಸೈಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಮಿಸ್ ಮಾಡಕ್ ಹೋಗ್ಬೇಡಿ. ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋಕೆ ಸಿಗುತ್ತೆ. ನಂಬರ್ 2 ಬ್ರಿಡಮ್. ಇದು ರೀಸೆಂಟ್ ಆಗಿ ಮಲಯಾಳಂನಲ್ಲಿ ಬಂದಂತ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಟ್ವಿಸ್ಟ್ ನ ನೋಡಿ ಫುಲ್ ಮೈಂಡ್ ಬ್ಲಾಕ್ ಆಗೋಗುತ್ತೆ ಗುರು. ಆ ರೇಂಜ್ ಆಗಿರುತ್ತೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ. ಸೀರಿಯಸ್ಲಿ ರೀಸೆಂಟ್ ಟೈಮ್ ನಲ್ಲಿ ಈ ಸಿನಿಮಾ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ನ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದ ಹೀರೋ ಆದಂತ SI ವಿಜಯ್ನ ಅವನ ಫಸ್ಟ್ ಪೋಸ್ಟಿಂಗ್ ನ ಒಂದು ಸಣ್ಣ ಊರಿಗೆ ಅಪಾಯಿಂಟ್ ಮಾಡ್ತಾರೆ. ಅವನು ಆ ಊರಿಗೆ ಹೋದಾಗ ಅಲ್ಲಿ ಯಾವುದೇ ಕ್ರೈಮ್ ಕೇಸ್ ಇರೋದಿಲ್ಲ. ಆದ್ರೆ ಸಡನ್ ಆಗಿ ಒಂದು ದಿನ ಆ ಊರಿನಲ್ಲಿ ನಿಗೂಢವಾದ ಶವ ಸಿಗುತ್ತೆ. ಸೊ ಆ ಶವ ಸಿಕ್ಕ ಸ್ವಲ್ಪ ದಿನಗಳ ನಂತರ ಪದೇ ಪದೇ ಆ ಊರಿನಲ್ಲಿ ವಿಚಿತ್ರವಾದ ಹಾಗೆ ನಿಗೂಢವಾದ ಶವಗಳು ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ಸಿಗ್ತಿರೋಂಥ ಶವಗಳು ಸೂಸೈಡ್ ಆಗಿರೋದು ಇಲ್ಲ ಯಾರೋ ಮರ್ಡರ್ ಮಾಡಿರೋದು ಅಂತ ನಮ್ಮ ಹೀರೋ ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಹಿಡಿತಾನೋ ಇಲ್ವೋ, ಹಾಗೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಅವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಇನ್ವೆಸ್ಟಿಗೇಷನ್ ಮಾಡಿ ಆ ಕೊಲೆಗಳೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕಂಡು ಹಿಡಿತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನೀವೇನಾದರೂ ವೆಲ್ ರಿಟರ್ನ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಟ್ರೈ ಮಾಡಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ನಂಬರ್ 3 ಗೋಲಂ. ಈ ಸ್ಲೋ ಫೇಸ್ಡ್ ಥ್ರಿಲ್ಲರ್ ಸಿನಿಮಾಗಳು ಫಸ್ಟ್ಗೆ ಸ್ವಲ್ಪ ಹಾಗೆ ಹೇಗೆ ಅನಿಸಿದ್ರು ಅವುಗಳು ಹೋಲ್ಡ್ ಮಾಡೋ ಟ್ವಿಸ್ಟ್ ಆಗಿ ಸಸ್ಪೆನ್ಸ್ನ ಫೈನಲ್ ಆಗಿ ರಿವೀಲ್ ಮಾಡಿದಾಗ ಸಿನಿಮಾ ಕೊಡೋ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿರುತ್ತೆ. ಸೊ ಇದೇ ತರ ಸಿನಿಮಾದಲ್ಲಿ ಕಂಪ್ನಿಯ MD ಒಬ್ಬ ತನ್ನ ಕಾಲ್ ಮೇಲೆ ಕಾಫಿಯನ್ನ ಬೀಳ್ಸ್ಕೊಂತಾನೆ. ಸೊ ಅದನ್ನ ಕ್ಲೀನ್ ಮಾಡೋಕ್ಕೋಸ್ಕರ ಒಂದು ವಾಶ್ರೂಮ್ಗೆ ಹೋಗಿ ಡೋರ್ನ ಲಾಕ್ ಮಾಡ್ಕೊಂತಾನೆ. ಆ ವಾಶ್ರೂಮ್ ಒಳಗೆ ಅವನ ಕೊಲೆ ಆಗ್ಬಿಡುತ್ತೆ. ಆಕ್ಚುಲಿ ಆ ಕ್ಲೋಸ್ಡ್ ರೂಮ್ ನಲ್ಲಿ ಆಗಿದ್ದಾದ್ರೂ ಏನು, ಆ ಕೊಲೆ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಅದಕ್ಕೆ ರೀಸನ್ ಏನು ಅಂತ ಇನ್ವೆಸ್ಟಿಗೇಷನ್ನ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಿಜವಾಗ್ಲೇ ಹೇಳ್ತೀನಿ, ನಿಮಗೇನಾದ್ರೂ ಒಂದೊಳ್ಳೆ ಸ್ಲೋ ಪ್ಯಾಕ್ಡ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಡೆಫಿನೆಟ್ಲಿ ಟ್ರೈ ಮಾಡಿ. ಸಿನಿಮಾ ಮಾತ್ರ ಸೈಕ್ ಆಗಿರುತ್ತೆ. ಇನ್ನ ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ನೋಡೋಕೆ ಸಿಗುತ್ತೆ. ನೋಡದೇ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 4 ಕುಮಾರ್. ಈ ಸಿನಿಮಾನ ಯಾಕೆ ಆಡ್ ಮಾಡಿದ್ದೀನಿ ಅಂತ ಕೇಳೋದಾದ್ರೆ, ನೀವೇ ಈ ಸಿನಿಮಾದ ಡೈರೆಕ್ಟರ್ ಯಾರು ಅಂತ ಗೊತ್ತಾದ್ರೆ ಈ ಸಿನಿಮಾನ ನೀವು ನೋಡ್ತೀರಾ. ಅದೇ ಕಣ್ರಿ ನಮ್ಮ ದೃಶ್ಯಂ ಫ್ರಾಂಚೈಸಿಯ ಡೈರೆಕ್ಟರ್ ಆದಂತ ಜೀತು ಜೋಸಫ್ ಅವರು. ರೀಸನ್ ಏನಂತ ಗೊತ್ತಾಯ್ತಾ? ಇನ್ನ ಇದರ ಸ್ಟೋರಿ ಕಡೆ ಬರೋದಾದ್ರೆ, ಸಿನಿಮಾದ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನು ಬರೀ ನಾರ್ಮಲ್ ಪೊಲೀಸ್ ಆಫೀಸರ್ ಆಗಿರೋದಿಲ್ಲ, ಒಬ್ಬ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಆಗಿರ್ತಾನೆ ಅಂದ್ರೆ, ಇವನು ಯಾವುದೇ ಕ್ರೈಮ್ ಕೇಸ್ ನಡೆದಿರೋ ಜಾಗಕ್ಕೆ ಹೋದ್ರೆ ಅಲ್ಲಿ ಸಿಗುವಂತ ಸಣ್ಣ ಸಣ್ಣ ಕ್ಲೂನ ಇಟ್ಕೊಂಡು ಅಲ್ಲಿ ಆಗಿರುವುದು ಕ್ರೈಮೋ ಅಥವಾ ಸೂಸೈಡೋ ಅಂತ ಅಲ್ಲೇ ಗೆಸ್ ಮಾಡ್ಬಿಡ್ತಾನೆ. ಅಷ್ಟರ ಮಟ್ಟಿಗೆ ಬ್ರಿಲಿಯಂಟ್ ಆಗಿರ್ತಾನೆ. ಸೊ ಇವನ ಬ್ರಿಲಿಯಂಟ್ ಮೈಂಡೇ ಇವನಿಗೆ ಒಂದು ಥ್ರೆಟ್ ಆಗ್ಬಿಡುತ್ತೆ. ಅಂದ್ರೆ ಇವನ ಬ್ರಿಲಿಯಂಟ್ ಮೈಂಡೇ ಒಂದು ಕೇಸ್ನಲ್ಲಿ ಇವನಿಗೆ ಥ್ರೆಟ್ ಆಗ್ಬಿಡುತ್ತೆ. ಸೊ ಅದು ಯಾವ ಕೇಸು, ಯಾಕೆ ಹಿಂಗಾಯ್ತು, ಕೊನೆಗೆ ಅವನು ಆ ಕೇಸ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೊ ನಿಮಗೇನಾದ್ರೂ ಜೀತು ಜೋಸಫ್ ಅವರ ಸಿನಿಮಾಗಳು ಇಷ್ಟ ಆಗೋದಾದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ಮಾತ್ರ ಸೈಕ್ ಆಗಿರುತ್ತೆ. ಅಮೆಜಾನ್ ಪ್ರೈಮ್ ನಲ್ಲಿ ನೋಡೋಕೆ ಸಿಗುತ್ತೆ. ನೋಡದೇ ಇರೋರು ಒಂದ್ಸರಿ ಕವರ್ ಮಾಡಿಬಿಡಿ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಕಲವನ್. ಇದೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಅಂದ್ರೆ ಈ ಸಿನಿಮಾ ಅಂತ ಹೈ ರೇಂಜ್ಗೆ ಇರುವಂತ
ಥ್ರಿಲ್ಲರ್ ಸಿನಿಮಾ ಅಲ್ಲ, ಸ್ಲೋ ಪ್ಯಾಕ್ಡ್ ಡೀಸೆಂಟ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಕತೆ ಕಡೆ ಬರೋದಾದ್ರೆ, ಸಿನಿಮಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ SI ಆಗಿ CIA ನಡುವೆ ಈಗೋ ಕ್ಲಾಶ್ ಉಂಟಾಗಿ ಇಬ್ರು ಕೂಡ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಿ ಬೀಳೋ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಯಾರ ಕೊಲೆ ಮಾಡಿದ್ದು, ಯಾಕೆ ಮಾಡಿದ್ದು, ಈ ಕ್ರೈಮ್ ಕೇಸಲ್ಲಿ ಇವರಿಬ್ಬರ ಪಾರ್ಟ್ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೊ ನೀವೇನಾದರೂ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆವರೇಜ್ ಥ್ರಿಲ್ಲರ್ ಸಿನಿಮಾ ಅಂತೀನಿ. ಇನ್ನು ಈ ಸಿನಿಮಾ ಸೋನಿ ಲೈವ್ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ನೋಡ್ಬೇಕು ಅನ್ಕೊಂಡಿರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದಾಗಿತ್ತು ಫ್ರೆಂಡ್ಸ್, ಮಲಯಾಳಂನಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾಗಳು. ಇದರಲ್ಲಿ ಆಲ್ಮೋಸ್ಟ್ ಸಿನಿಮಾಗಳು ಕನ್ನಡ ಭಾಷೆಯಲ್ಲೇ ಸಿಗ್ತವೆ. ನೋಡದೇ ಇರೋರು ಒಂದ್ಸರಿ ಕವರ್ ಮಾಡಿ ನೋಡಿ. ಸಿನಿಮಾ ಮಾತ್ರ ನನ್ನ ಪ್ರಕಾರ ಸೈಕ್ ಆಗಿರ್ತವೆ.